ಭೂಮಿಯ ಮೇಲೆ ಪಾಪತ್ವಗಳು ಜಾಸ್ತಿ ಆಗುತ್ತೋ, ಯಾವಾಗ ಪುಣ್ಯದ ಅಂಶಗಳು ಕಡಿಮೆ ಆಗ್ತಾ ಬರ್ತದೋ ಆ ಸಮಯದಲ್ಲಿ ಪ್ರಕೃತಿ ತನ್ನ ವಿಕೋಪವನ್ನು ತೋರಿಸುವಂಥ, ಪಾಪತ್ವಗಳು ಜಾಸ್ತಿ ಆದಾಗ ಪ್ರಕೃತಿಯು ಸಮತೋಲನತ್ವವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಭೂಮಿಯ ಮೇಲೆ ವರುಣನ ಅಬ್ಬರವಾಗಿರಬಹುದು ಅಥವಾ ವಾಯುವಿನ ಅಬ್ಬರವಾಗಿರಬಹುದು, ಹೀಗೆ ಹಲವು ರೀತಿಯಾದಂತಹ ವಿಕೋಪಗಳನ್ನು ಸೃಷ್ಟಿಸುತ್ತೆ. ಮತ್ತು ಹೆಚ್ಚಾಗಿ ಜಲದಿಂದ ಅನಾಹುತಾದಿಗಳು ಎಷ್ಟು ಸೌಮ್ಯವಾಗಿ ಹರಿಯುತ್ತೋ ಅದೇ ರೀತಿಯಲ್ಲಿ ಅನಾಹುತಗಳು ಕೂಡ ಅಷ್ಟೇ ಭೀಕರವಾಗಿ ಇರತಕ್ಕಂಥ ಅಂತಹ ಜಲ ವಿಕೋಪ ಹೇಳ್ತಕ್ಕಂಥದ್ದು ಆಗಿ ಅಥವಾ ಜಲದಿಂದ ಕಂಟಕ ಹೇಳ್ತಕ್ಕಂಥದ್ದು ಯಾರೆಲ್ಲ ಉಂಟಾಗತ್ತೆ, ಯಾರಿಗೆಲ್ಲ ಅಂತ ಹೇಳುವುದಾಗಿ ನಾವು ವಿಚಾರವನ್ನು ಮಾಡಿದರೆ ಅದರಲ್ಲಿ ಹೆಚ್ಚಿನದಾಗಿ ರಾಹು ದಶ ಹೇಳ್ತಕ್ಕಂಥದ್ದು ಮತ್ತು ರಾಹುವಿನ ಕಂಟಕ ಹೇಳ್ತಕ್ಕಂಥದ್ದು ಯಾರೆಲ್ಲ ವ್ಯಕ್ತಿಗಳಿಗೆ ಜಾತಕ ರೀತಿಯಲ್ಲಿ ಇರ್ತದೋ ಅಂಥವರಿಗೆ ಇಂತಹ ಒಂದು ಜಲದ ಅಪಾಯ ಅಥವಾ ನೀರಿನಲ್ಲಿ ಮುಳುಗಿ ಸಾಯುವಂಥದ್ದು ಅಥವಾ ನೀರಿನಿಂದಾಗಿ ಮರಣವನ್ನು ಅಪ್ಪತಕ್ಕಂಥದ್ದು ಅಥವಾ ನೀರಿಗೆ ಹೋಗಿ ಹಾರಿಕೊಳ್ಳತಕ್ಕಂಥದ್ದು ಸಮಸ್ಯೆಯು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಆ ಒಂದು ಸಮಯದಲ್ಲಿ. ಅದಕ್ಕೆ ನಾವು ಆ ಪಾಪತ್ವವನ್ನು ಕಡಿಮೆಯನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ದೈವಿಕವಾದಂತಹ ಶಕ್ತಿಯನ್ನು ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಭೂಮಿಯ ಮೇಲೆ ಆದಷ್ಟು ರೀತಿಯಲ್ಲಿ ಒಳಿತನ್ನು ನಾವು ಮಾಡೋಣ ಮತ್ತು ಅಷ್ಟೇ ಅಲ್ಲದೆ ಜನರಿಗೆ ಒಳ್ಳೆಯದಾಗುವಂತಹ ರೀತಿಯಲ್ಲಿ ನಡೆಯೋಣ. ಆದಷ್ಟು ನಾವು ಭೂದೇವಿಯ ಶಾಪಗಳನ್ನು ತಪ್ಪಿಸಿಕೊಳ್ಳೋಣ. ಭೂಮಿಗೆ ಭಾರವಾಗಿ ಬದುಕುವಕ್ಕಿಂತಲೂ ನಾವು ದೇವಿಗೆ ಒಳಿತನ್ನು ಮಾಡುವಂತಹ ನಿಟ್ಟಿನಲ್ಲೇ ಮುಂದಾಗೋಣ. ಮತ್ತು ನಾವು ಏನೊಂದು ವಾಸವಾಗಿರ್ತೇವೆ ಕರ್ನಾಟಕವೆಂಬ ಪ್ರದೇಶದಲ್ಲಿ, ಕರ್ನಾಟಕ ತಾಯಿಯ ಅನುಗ್ರಹಕ್ಕೆ, ಭಾರತ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಜೊತೆಯಲ್ಲಿ ಭಾರತ ಮಾತೆಗೆ ಯಾವುದೇ ಒಂದು ಅಪಾಯವು ಎದುರಾಗದ ಇದ್ದಂತಹ ರೀತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನವನ್ನು ಪಡೋಣ. ಜೊತೆಯಲ್ಲಿ ಭೂದೇವಿಯ ಒಂದು ಅನುಗ್ರಹವನ್ನು ನಾವು ತೆಗೆದುಕೊಂಡು ಆದಷ್ಟು ಇಂತಹ ಕಂಟಕಾದಿಗಳಿಂದ ಪಾರಾಗುವಂತಹ ನಿಟ್ಟಿನಲ್ಲಿ ದೈವಿಕವಾದಂತಹ ಮೊರೆಯನ್ನು ಹೋಗೋಣ. ನೋಡಿ, ಹನುಮಂತನೂ ಕೂಡ ಪ್ರಾಣ ಪಕ್ಷಿ ಹಾರಿದಂತಹ ಸಮಯದಲ್ಲಿ ವಾಯುದೇವ ಬಂದು ಆತನನ್ನು ಎತ್ಕೊಂಡು ಹೋಗಿ ಮೃತ್ಯುಂಜಯನ ಅನುಗ್ರಹದಿಂದ ಅಂತ ಹೇಳಿದರೆ ಈಶ್ವರನ ಹತ್ರ ಕೇಳಿಕೊಂಡು ಆತನಿಗೆ ಪುನಃ ವರಪುತ್ರನಾಗಿರ್ತಕ್ಕಂಥ ಶಿವನ ವರಪುತ್ರನಿಗೆ ಅಂತಹ ಒಂದು ಸಮಸ್ಯೆ ಬಂದಾವಾಗ ಆತನ ಅನುಗ್ರಹವನ್ನು ತೆಗೆದುಕೊಂಡು ಪುನಃ ಜೀವನವನ್ನು ಮಾಡಿಕೊಟ್ಟಿರ್ತಾನೆ. ಅಂತಹ ಚಿರಂಜೀವಿಯ ವರವನ್ನು ಕೊಟ್ಟಿರ್ತಾನೆ. ಆ ನಿಟ್ಟಿನಲ್ಲಿ ನಾವು ದೈವಿಕವಾದಂತಹ ಶಕ್ತಿಯನ್ನು ಪಡೆಯೋಣ.